Breaking news, cinematic background music. ರೆಡ್ಡಿ ಅಂತೇಳಿ ನಾನು ಜಿಲ್ಲಾ ಮಾವು ಬೆಳೆಗಾರ ಸಂಘದ ಅಧ್ಯಕ್ಷರಾಗಿದ್ದೀನಿ. ಇವತ್ತು ನಿರಂತರವಾಗಿ ಈ ಒಂದು ಬೆಂಬಲ ಬೆಲೆಯ ರಿಜಿಸ್ಟ್ರೇಷನ್ ಅನ್ನು ಮುಂದುವರಿಸಬೇಕು, ಅದನ್ನು ಪ್ರಾರಂಭ ಮಾಡಿಸಬೇಕು ಅಂತೇಳಿ 15 ದಿನಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಮತ್ತು ತೋಟಗಾರಿಕೆ ಎಲ್ಲ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಿದರೂ ಸಹ ಈ ರಿಜಿಸ್ಟ್ರೇಷನ್ ಅನ್ನು ಪ್ರಾರಂಭಗೊಳಿಸುವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ ಅಧಿಕಾರಿ ವರ್ಗ. ಆದ್ದರಿಂದ ಇಲ್ಲಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣುತ್ತಿದೆ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಈ ಭಾಗದ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳ ವಿರುದ್ಧ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮನ್ನು ದಿಕ್ಕಾಪಾಲು ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಪಡಿಸಿಕೊಂಡು ಸರ್ಕಾರಗಳು ನಮ್ಮ ಹೋರಾಟದ ಹಕ್ಕನ್ನು ಕಸಿದುಕೊಳ್ತಾ ಇದ್ದಾರೆ. ಇದು ಮುಂದುವರಿಯಕ್ಕೆ ಬಿಡಲ್ಲ. ಹೋರಾಟಗಳನ್ನು ನಮ್ಮಿಂದ ಕಸಿದುಕೊಳ್ಳಲು ಸರ್ಕಾರಗಳಿಗೆ ಸಾಧ್ಯವಿಲ್ಲ. ನಮ್ಮ ಹೋರಾಟಗಳು ಉಗ್ರ ರೀತಿಯ ಹೋರಾಟಗಳನ್ನು ಸರ್ಕಾರಗಳು ಕಾಣಬೇಕಾಗುತ್ತೆ. ಇದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ರಿಜಿಸ್ಟ್ರೇಷನನ್ನು ಮುಂದುವರಿಸಬೇಕು. ರಿಜಿಸ್ಟ್ರೇಷನನ್ನು ಈ ದಿನವೇ ಪ್ರಾರಂಭಗೊಳಿಸಬೇಕು. ಇಲ್ಲದಿದ್ದರೆ ಇವತ್ತು ನಾವು ಇಲ್ಲಿಂದ ಹೋರಾಟದಿಂದ ಎದ್ದೇಳೋದೇ ಇಲ್ಲ. ಇಲ್ಲಿ ನಿರಂತರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲೂ ನಮಗೆ ಬೆಂಬಲ ಸಿಗದೇ ಇದ್ದಂಥ ಪರಿಸ್ಥಿತಿಯಲ್ಲಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಹೋರಾಟಗಾರರ ಸ್ವಂತಕ್ಕೆ ಇಲ್ಲೇನು ಹೋರಾಟ ಮಾಡ್ತಾ ಇಲ್ಲ. ಇವತ್ತು ಮಾವು ಬೆಳೆಗಾರರು ತುಂಬ ತೀವ್ರವಾದ ಸಂಕಷ್ಟದಲ್ಲಿದ್ದಾರೆ. ಈ ಬೆಂಬಲ ಬೆಲೆಯನ್ನು ಕೊಟ್ಟು ಕಸಿದುಕೊಂಡಿದ್ದೀರಾ. ಈ ರಿಜಿಸ್ಟ್ರೇಷನನ್ನು ದಯವಿಟ್ಟು ಪ್ರಾರಂಭಗೊಳಿಸಬೇಕು. ಆ ಪ್ರಾರಂಭಗೊಳಿಸುವ ನಿಟ್ಟಿನಲ್ಲಿ ಈ ಜನಪ್ರತಿನಿಧಿಗಳು ಕೂಡ ಕೆಲಸ ಮಾಡಬೇಕು. ಇಲ್ಲದಿದ್ದಲ್ಲಿ ನಿಮ್ಮ ಮನೆಗಳ ಮುಂದೆ ಧರಣಿಯನ್ನು ನಾಳೆಯಿಂದ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ. ರೈತರಿಗೆ ನ್ಯಾಯ ಸಿಗಲೇಬೇಕು. ನೋಂದಣಿ ಅವಧಿಯನ್ನು ವಿಸ್ತರಣೆ ಮಾಡಲೇಬೇಕು. ನೋಂದಣಿ ಅವಧಿಯಿಂದ ವಂಚಿತರಾದ ರೈತರಿಗೆ ನ್ಯಾಯ ಸಿಗಲೇಬೇಕು. ಮಾವು ಬೆಳೆಗಾರರನ್ನು ಬೀದಿಗೆ ತಳ್ಳಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿದಿಕ್ಕಾರ. ನೋಂದಣಿಯಿಂದ ವಂಚಿತರಾದ ರೈತರಿಗೆ ನ್ಯಾಯ ಸಿಗಲೇಬೇಕು. ನೋಂದಣಿ ಅವಧಿಯನ್ನು ವಿಸ್ತರಣೆ ಮಾಡಲೇಬೇಕು. ನೋಂದಣಿ ಅವಧಿಯನ್ನು ವಿಸ್ತರಣೆ ಮಾಡಲೇಬೇಕು. ಮಾವು ಬೆಳೆಗಾರರನ್ನು ಬೀದಿಗೆ ತಳ್ಳಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿದಿಕ್ಕಾರ. ಮಾವು ಬೆಳೆಗಾರರನ್ನು ಬೀದಿಗೆ ತಳ್ಳಿರುವ ಜನಪ್ರತಿನಿಧಿಗಳಿಗೆ ಹೇಳಿ ನೋಂದಣಿ ಅವಧಿಯನ್ನು ವಿಸ್ತರಣೆ ಮಾಡಲೇಬೇಕು. ರೈತರಿಗೆ ನ್ಯಾಯ ಸಿಗಲೇಬೇಕು. ನೋಂದಣಿಯಿಂದ ವಂಚಿತರಾದ ರೈತರಿಗೆ ನ್ಯಾಯ ಸಿಗಲೇಬೇಕು. ನೋಂದಣಿ ಅವಧಿಯನ್ನು ವಿಸ್ತರಿಸಬೇಕು. ರೈತರಿಗೆ ಬೀದಿಗೆ ತಳ್ಳಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿದಿಕ್ಕಾರ. ಮಾವು ಬೆಳೆಗಾರರನ್ನು ಬೀದಿಗೆ ತಳ್ಳಿರುವ ಕೇಂದ್ರ ಮತ್ತು ರಾಜ್ಯ ನೋಂದಣಿಯಿಂದ ವಂಚಿತರಾದ ರೈತರಿಗೆ ನ್ಯಾಯ ಸಿಗಲೇಬೇಕು. ನೋಂದಣಿಯಿಂದ ವಂಚಿತರಾದ ರೈತರಿಗೆ ನ್ಯಾಯ ಸಿಗಲೇಬೇಕು. ವಿಸ್ತರಣೆ ಮಾಡಲೇಬೇಕು. ನೋಂದಣಿ ಅವಧಿಯನ್ನು ವಿಸ್ತರಣೆ ಮಾಡಲೇಬೇಕು. ಬೆಳೆಗಾರರನ್ನು ಬೀದಿಗೆ ತಳ್ಳಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿದಿಕ್ಕಾರ. ಮಾವು ಬೆಳೆಗಾರರನ್ನು ಬೀದಿಗೆ ತಳ್ಳಿರುವ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕಾರ. ಪರಿಹಾರ ಕಲ್ಪಿಸಲೇಬೇಕು. ಮಾವು ಬೆಳೆಗಾರರನ್ನು ಶಾಶ್ವತವಾಗಿ ರಕ್ಷಣೆ ಮಾಡಲೇಬೇಕು. ನೋಂದಣಿಯಿಂದ ವಂಚಿತರಾದ ರೈತರಿಗೆ ನ್ಯಾಯ ಸಿಗಲೇಬೇಕು. ನೋಂದಣಿ ಅವಧಿಯನ್ನು ವಿಸ್ತರಣೆ ಮಾಡಲೇಬೇಕು. ರೈತರಿಗೆ ನ್ಯಾಯ ಸಿಗಲೇಬೇಕು. ನೋಂದಣಿ ಅವಧಿ ನಮ್ಮನ್ನು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ರು. ಕೆಲವರು ಪಾಪ ನಮ್ಮ ರೈತರು ಓಡೋದ್ರು, ಭಯಭೀತರಾಗೋದ್ರು. ಕೆಲವರು ಒಂದು ಇರ್ತಕ್ಕಂಥದ್ದು ಕೂಡ ಇವತ್ತು ಕೂಡ ಬೆಳಗ್ಗೆ ನಾವು ಇಲ್ಲಿ ಬಂದಂಥ ರೈತರಲ್ಲಿ ಸುಮಾರು 250 ಜನ ರೈತರು ಹೊರಟೋದ್ರು. ಇಲ್ಲಿ ಪೊಲೀಸ್ ಜನನ ನೋಡಿದ ತಕ್ಷಣ, ಯಾಕಂದ್ರೆ ಇಷ್ಟೊಂದು ಜನ ಆದ್ರು ಭಯಭೀತರಾಗಿ ಹೊರಟೋದ್ರು. ಬಟ್ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಜನ ಮಾತ್ರ ಶತಾಯ ನಮ್ಗೆ ರಿಜಿಸ್ಟ್ರೇಷನ್ ಓಪನ್ ಆಗೋ ತನಕ ನಾವು ಇಲ್ಲಿಂದ ಎದ್ದೇಳಲ್ಲ ಅಂತ ಹೇಳಿ ಇವತ್ತು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ನೀವು ಎಲ್ಲ ಕಷ್ಟಪಟ್ಟಿದ್ದೀರಾ. ನಾವು ನಿರಂತರ ಇಲ್ಲಿ ಓಪನ್ ಆಗೋ ತನಕ ನಾವು ಇಲ್ಲಿ ಎದ್ದೇಳಲ್ಲ. ಸರ್ಕಾರನ ದಯವಿಟ್ಟು ಕರೆಸಿ. ಯಾರು ಇವತ್ತು ನಮ್ಮ ಈ ಜನಪ್ರತಿನಿಧಿಗಳು ಏನಾಗಿದ್ದಾರೆ, ಈ ಭಾಗದ ಜನಪ್ರತಿನಿಧಿಗಳು ನಮ್ಗೆ ಇದ್ದಾರೆ. ನೀವು ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟು ಮಾಡಿದ್ದೀವಿ. ಮಾವು ಬೆಳೆಗಾರರನ್ನ ಇವತ್ತು ರಕ್ಷಣೆಗೆ ಮುಂದಾಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಇನ್ನೂ 10,000 ಜನ ರೈತರು ಇದ್ದಾರೆ. ಹೆಚ್ಚಿಗೆ ಕೋಲಾರ ನಮ್ಮ ಯಾವುದು KGF
ಇವತ್ತು ನಾವು ಆವತ್ತು ಕೂಡ ಬೆಂಬಲ ಬೆಲೆ ಘೋಷಣೆ ಆದ ದಿನ ತಾವು ನಡೆಸ್ತೀವಿ ಅಂತ ನಾವು ಮಾತು ಕೊಟ್ಟರೆ ಕಳಿಸಿದೆ. ಬಟ್ ಕೆಲಸ ನನಗೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ರಾಜ್ಯ ಸರ್ಕಾರದ ಉದ್ದೇಶನೂ ಅದೇ. ಅಲ್ಲ, ನಾವೇ ಓಟ್ ಹಾಕಿ ನಾವೇ ನಿಮಗೆ ಇದ್ದಷ್ಟು ಕರುಣೆ ಅವ್ರಿಗೆ ಇಲ್ವಲ್ಲ ಸರ್? ಮುಂದೆ ನಾವು ಯಾವ ಥರದ ಅಧಿಕಾರಿಗಳು ಬರ್ತಾರೋ ಗೊತ್ತಿಲ್ಲ ಸರ್. ನಾಟ್ ಓನ್ಲಿ ಫಾರ್ಮರ್ಸ್, ಈವನ್ ವರ್ಕಿಂಗ್ ಕ್ಲಾಸ್, ಎನಿ ವರ್ಕಿಂಗ್ ಕ್ಲಾಸ್ ಅಥವಾ ಯಾವುದೇ ಒಬ್ಬ ಜನರ ಎಲ್ಲ ವಿಚಾರಗಳಲ್ಲೂ ಕೂಡ ತಾವು ಸ್ಪಂದಿಸಿದಂಥ ವಿಧಾನಗಳು, ತಾವು ಎತ್ಕೊಂಡಂಥ ಅಥವಾ ಒಂದು ಇದು ಆ ರೀತಿಯಲ್ಲಿ ನಮಗೆ ಮುಂದೆ ಕಾಣ್ತೀವಲ್ಲ ಗೊತ್ತಿಲ್ಲ. ಇವಾಗಲೂ ಇದರಿಂದನೇ ನಾವು ಕೂಡ ಯಾವುದೇ ರೀತಿಯಲ್ಲಿ ನಮ್ಮನ್ನು ನಾವೇ ಅವಾಯ್ಡ್ ಮಾಡಿಕೊಂಡು ನಾವು ಹೋರಾಟ ಇಲ್ಲಾಂತಂದರೆ ನಾವು ಜುಲೈ ಇದು ನಾವು ಇರ್ತಕ್ಕಂಥದ್ದು 20 ದಾಟಿಬಿಟ್ಟಿದ್ದೀವಿ. ಜೂನ್